Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಎಲ್ಲೋ ಒಂದು ಕಡೆಗೆ ಈ ರೇವಣ್ಣವರ ಪುತ್ರ ತಂದಿಟ್ಟಂಥ ಸಂಕಷ್ಟ ಇದೆಯಲ್ಲ, ಆ ಸಂಕಷ್ಟ ನಿಧಾನಕ್ಕೆ ಅದು ವ್ಯಾಪಿಸ್ಕೊಳ್ತಾ ಇದೆ. ಅದು ಭವಾನಿಯ ಕೊರಳಿಗೆ ಸಿಕ್ಕಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ನಿನ್ನೆ ಕೂಡ ನಾವು ಇದೇ ಮಾತನ್ನು ಹೇಳಿದ್ವಿ ಮಾತಾಡುವಂಥ ಸಂದರ್ಭದಲ್ಲಿ. ಎಲ್ಲೋ ಒಂದು ಕಡೆಗೆ ಯಾಕಂದರೆ ಇವರ ವಿರುದ್ಧನೂ ಕೂಡ ಆರೋಪಗಳು ಕೇಳಿ ಬಂದಿವೆ. ಈಗ ಭವಾನಿಯವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸಂತ್ರಸ್ತೆ ಭವಾನಿಯವರ ಹೆಸರನ್ನ ಪದೇ ಪದೇ ಹೇಳಿದ್ದಾರೆ. ಎರಡೂ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಪ್ರಸ್ತಾಪ ಆಗಿದೆ. ಲೈಂಗಿಕ ಕಿರುಕುಳ ಆರೋಪ, ಕಿಡ್ನಾಪ್ ಕೇಸ್ ಇವೆಲ್ಲದರ ಪ್ರಸ್ತಾಪಗಳಾಗಿವೆ. ಭವಾನಿ ಕರೆದ್ರು ಅಂತನೇ ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂಥ ಆರೋಪ. ಈಗ ಈ ಕೇಸಿನ ಒಳಗಡೆಗೆ ಭವಾನಿ ರೇವಣ್ಣ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಈಗಾಗಲೇ SIT ತೀವ್ರ ತನಿಖೆಯನ್ನು ಮಾಡ್ತಾ ಇದೆ. ಭವಾನಿಗೆ ನೋಟಿಸ್ ನೀಡಿ SIT ಮಾಹಿತಿಯನ್ನು ಕೂಡ ಪಡೆದಿದೆ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ತನಿಖೆ ಸಂದರ್ಭದಲ್ಲಿ ಭವಾನಿ ವಿರುದ್ಧ ಏನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕರೆ ಸಂಕಷ್ಟ ಗ್ಯಾರಂಟಿ. ಯಾಕಂದರೆ ಇವ್ರ ಮೇಲೂ ಕೂಡ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ. ಹೀಗಾಗಿ ಭವಾನಿ ಕೂಡ ಇದರ ವ್ಯಾಪ್ತಿಯ ಒಳಗಡೆ ಬಂದರೆ ಆಶ್ಚರ್ಯ ಇಲ್ಲ. ಯಾಕಂದರೆ ಈ ಯಾರು ಕಿಡ್ನ್ಯಾಪ್ ಮಾಡಿದ್ರಲ್ಲ ಅವರು ಮನೆಯಿಂದ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಭವಾನಿ ಹೇಳಿದ್ರು ಅಂತಲೇ ಕರ್ಕೊಂಬಂದಿರೋದು. ಸೊ ಹೀಗಾಗಿ ಭವಾನಿಯವರ ಹೆಸರು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಎರಡೂ ಕೇಸ್ಗಳಲ್ಲಿ ಭವಾನಿಯವರ ಹೆಸರು ಉಲ್ಲೇಖ ಆಗಿದೆ. ಹಾಗಾಗಿ ಒಂದು ಕೇಸಲ್ಲಿ ಏನಾದರೂ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕೇಸಲ್ಲಿ ತಗಲಕ್ಕಳೋದು ಗ್ಯಾರಂಟಿ. ಹಾಗಾದರೆ ಮುಂದೇನು? ಇಡೀ ಕುಟುಂಬವೇ ಸಂಕಷ್ಟದಲ್ಲಿದೆ. ನೋಡಿ, ಭಾಳ ಗಮನಿಸಬೇಕಾದಂಥ ಸಂಗತಿ. ಒಕ್ಕರ್ಸ್ಕೊಂಡ್ಬಿಟ್ರೆ ಹೆಂಗೆ ಒಂದಾದ್ಮೇಲೆ ಒಂದು ಒಕ್ಕರ್ಸ್ಕೊಂಡ್ಬಿಡ್ತಾವೆ ನೋಡಿ. ಯಾಕಂದರೆ ಮಗ ಮಾಡಿದ್ದೇ ಅನಾಚಾರ. ಅದಾದಮೇಲೆ ಏನು ಅಂದರೆ ಈಗ ಅಪ್ಪನಿಗೆ ಅಮ್ಮನಿಗೂ ಕೂಡ ಸಂಕಷ್ಟ ಶುರುವಾಯಿತು. ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ರೇವಣ್ಣ ಅವ್ರನ್ನ SIT 4 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದೆ. ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದೆ ರೇವಣ್ಣವರಿಂದ ಸಮರ್ಪಕವಾದಂಥ ಉತ್ತರ ಬರ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಇದು ಕಸ್ಟಡಿ ಅಲ್ಲ, ಅದಕ್ಕೆ ನಾವು ಹಾಕಿರೋದು ಕಸ್ಟಡಿ. ಇವತ್ತಿನಿಂದ ವಿಚಾರಣೆ ತೀವ್ರಗೊಳ್ಳುತ್ತೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿಯಾಗಿದ್ದಾರೆ ರೇವಣ್ಣ. ಅವ್ರು ಹೇಳ್ತಾರೆ, ರೇವಣ್ಣ ಅನ್ನೋ ಹೆಸರು ನಾನು ಒಬ್ಬನೇನ, ನನಗೂ ಕಿಡ್ನಾಪ್ಗೂ ಸಂಬಂಧ ಇಲ್ಲ. ಇದು ಪುರಾವೆ ಇಲ್ದೇ ಮಾಡಿರುವಂಥ ಬಂಧನ. ಈ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ನಿನ್ನೆ ಮಾಧ್ಯಮಗಳ ಎದುರುಗಡೆಗೆ ರೇವಣ್ಣ ಹೇಳಿದಂಥ ಮಾತಿದು. ಇವತ್ತು ಕೂಡ ಮತ್ತೆ ವಿಚಾರಣೆಯನ್ನು ಶುರು ಮಾಡುತ್ತೆ SIT. ಯಾವ್ಯಾವ ಸಂಗತಿಗಳನ್ನು ಬಯಲಿಗೆ ತರುತ್ತೆ ನೋಡಬೇಕು. ಯಾಕಂದರೆ ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ಅವರು ಹೇಳುವಂಥದ್ದೇನು ಅಂತಂತಂದರೆ, ನನಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಏನೂ ಅರಿವಿಲ್ಲ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾ ಇದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ರೇವಣ್ಣ ಮಾತಾಡಿದ್ರು. ನಿನ್ನೆ ಏನು ಹೇಳಿದ್ರು ನೋಡೋಣ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾತ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗ ಏನಿಲ್ಲ, ಇದನ್ನ ಎದುರಿಸೋ ಶಕ್ತಿ ಇದೆ. ಹಾಗಾದರೆ SIT ಏನೇನು ಪ್ರಶ್ನೆಗಳನ್ನು ಕೇಳ್ತು, ರೇವಣ್ಣ ಏನೇನು ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ರೇವಣ್ಣ ಹೇಳ್ತಿದ್ದೊಂದನೇ, ರೇವಣ್ಣ ಅನ್ನುವಂಥ ಹೆಸರು ನಾನು ಒಬ್ಬನೇನ, ನಾನೇನು ತಪ್ಪು ಮಾಡಿಲ್ಲ, ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ನನಗೂ ಈ ಅಪಹರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಹಾಗಾದರೆ ಏನೇನು ಮಾತುಕತೆ ಆಯಿತು ಬನ್ನಿ ನೋಡೋಣ. ಸಂತ್ರಸ್ತ ಮಹಿಳೆ ನಿಮಗೆ ಹೇಗೆ ಪರಿಚಯ? ಸಂತ್ರಸ್ತ ಮಹಿಳೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ. ಸಂತ್ರಸ್ತೆಯ ಪುತ್ರ ನಿಮ್ಮ ವಿರುದ್ಧ ದೂರು ನೀಡಿದ್ದಾನಲ್ಲ?
ಸಂತ್ರಸ್ತೆಯ ಮಗನ ಹೇಳಿಕೆಯನ್ನ ಹೇಗೆ ನಂಬಲು ಸಾಧ್ಯ? ನಾನೇ ಕರೆದುಕೊಂಡು ಬರಲು ಹೇಳಿದ್ದೇನೆಂದು ಸಾಕ್ಷಿ ಏನು? ಸಂತ್ರಸ್ತೆ ಜೊತೆ ನಾನು ಮಾತಾಡಿಲ್ಲ, ನೋಡಿಲ್ಲ. ರೇವಣ್ಣ ಸಾಹೇಬ್ರು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆಂದು ಸತೀಶ್ ಬಾಬಣ್ಣ ಹೇಳಿದ್ರಂತಲ್ಲ. ರೇವಣ್ಣ ಎಂಬ ಹೆಸರಿನವರು ನಾನು ಒಬ್ನೇನ ಇರೋದು? ನನ್ನ ಹೆಸರಿನವರು ಬೇರೆಯವರು ಇರಬಹುದು ಅಲ್ವಾ? ಅಷ್ಟಕ್ಕೂ ಈ ಕಿಡ್ನಾಪ್ ಕೇಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಬನ್ನಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, ನಿನ್ನೆ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಎಲ್ಲೋ ಒಂದು ಕಡೆಗೆ ಈ ವಿಚಾರಣೆ ಅನ್ನುವಂಥದ್ದು ನಾಳೆ ಈ ಭವಾನಿ ರೇವಣ್ಣವರ ಕೊರಳನ್ನು ಸುತ್ತಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ, ಯಾಕೋ ಅದು ಬಹಳ ಹತ್ತಿರದಲ್ಲಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಎರಡೆರಡು ಕೇಸ್ಗಳಲ್ಲಿ ಇವರ ಪ್ರಸ್ತಾಪ ಆಗಿದೆ. ಜೊತೆಗೆ ಕರ್ಕೊಂಬಂದಂಥ ಪುಣ್ಯಾತ್ಮ ಅವನು ಇವರ ಹೆಸರನ್ನೇ ಹೇಳಿ ಕರ್ಕೊಂಬಂದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಇದು ಬೇರೆದೇ ತಿರುವನ್ನು ಪಡಿತಾ ಇದೆ. ಇಡೀ ಕುಟುಂಬ ಇದರ ವ್ಯಾಪ್ತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನಂಬರ್ 1. ಕಿರಣ್, ಎರಡನೇ ಸಂಗತಿ, SIT ಯಾವ್ಯಾವ ಪ್ರಶ್ನೆಗಳನ್ನು ನಿನ್ನೆ ಕೇಳಿದೆ. ಈಗ 4 ದಿನಗಳ ಕಾಲ SIT ವಶದಲ್ಲೇ ಇರ್ತಾರೆ ರೇವಣ್ಣವರು. ಇನ್ನು ಯಾವ್ಯಾವ ಸಂಗತಿಗಳು ಬಹಿರಂಗ ಆಗುತ್ತೆ? ನಂಬರ್ 2. ನಂಬರ್ 3, ಪ್ರಜ್ವಲ್ ರೇವಣ್ಣವ್ರ ಕಥೆ ಏನು? ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ? ಭಾಳ ಬೇಗ ಬಂದು ನೀವು ಸರೆಂಡರ್ ಆಗಬೇಕು ಅಂತ ಕುಟುಂಬಸ್ಥರು ಕೂಡ ಕೇಳ್ಕೊಂಡಿದ್ದಾರೆ ಅಂತ. ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೂಚನೆ ಇಲ್ಲ. ನಿನ್ನೆ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು, ಆದರೆ ಇಲ್ಲಿ ತನಕ ಪತ್ತೆ ಇಲ್ಲ. ಏನು ನಡೀತಾ ಇದೆ ಕಿರಣ್? ರಂಗನಾಥ್, ಮುಖ್ಯವಾಗಿ ಈಗ ರೇವಣ್ಣ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ SIT ಅವರು ಮತ್ತೆ 4 ದಿನ ಕಸ್ಟಡಿಯನ್ನ ತಗೊಂಡಿದ್ದಾರೆ. ಈಗ ಸಂಬಂಧಪಟ್ಟಂತೆ ನಿನ್ನೆ ಏನು SIT ಅಧಿಕಾರಿಗಳ ಮುಂದೆ ರೇವಣ್ಣ ಹೇಳಿದ್ರು, ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದಾರೆ, ನನ್ನ ಈ ಒಂದು ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ, ನನ್ನ ರಾಜಕೀಯವಾಗಿ ನನ್ನ ಮುಗ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನನಗೆ ಯಾವುದೇ ರೀತಿಯ ಸಾಕ್ಷಿಗಳು ನನ್ನ ಮೇಲಿಲ್ಲ, ನೀವು ನಾನೇನು ಯಾರಿಗೂ ಕೂಡ ಫೋನ್ ಮಾಡಿ ಸಂಬಂಧಪಟ್ಟಂತೆ ಇಲ್ಲಿಗೆ ಬರೋಕ್ಕೂ ಕೂಡ ಹೇಳಿಲ್ಲ, ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾರು ಏನು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅನ್ನೋ ಮಾತನ್ನೇ ಕೂಡ ಅವರು ನಿನ್ನೆ ಏನಿದ್ರು ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯಾಕೆಂತಂದ್ರೆ ಇನ್ನೂ ಸಾಕಷ್ಟು ಈಗಾಗಲೇ ಕಿಡ್ನಾಪ್ ಆಗಿದ್ದಂಥ ವಿಕ್ಟಿಮ್ದ ಹೇಳಿಕೆಯನ್ನು ಪಡ್ಕೊಂಡು ಅದರನ್ನು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿದಾರಲ್ಲ ಈ ರೀತಿ ಅಂತ, ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಇವತ್ತು ನಾಳೆ ನಾಡು ಇನ್ನೂ 4 ದಿನ ಕೂಡ ಕಸ್ಟಡಿಯಲ್ಲಿ ಇರ್ತಾರೆ. ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರಗಳನ್ನ ಕೊಡ್ತಾರೆ ಅನ್ನೋದು ಒಂದ್ ಕಡೆ ನೋಡ್ಬೇಕಾಯ್ತು. ಇನ್ನು ಉಳಿದಂತೆ ಭವಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಪ್ರಕರಣದಲ್ಲಿ ಅಂದ್ರೆ ಕಿಡ್ನಾಪ್ ಆಗಿದ್ದಂಥ ಮಹಿಳೆ ಕೊಟ್ಟಂತದ್ದು ಒಂದು ಕಿಡ್ನಾಪ್ ವಿಚಾರದಲ್ಲೂ ಕೂಡ ಭವಾನಿ ಅವರ ಹೆಸರು ಕೂಡ ಕೇಳಿಬಂದು, ನಂತರ ಅದಲ್ದಲೆ ಕೂಡ ಏನು ಅತ್ಯಾಚಾರ ಮಾಡಿದ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಏನು ಇವಾಗಲೇ ಒಂದು ಕಂಪ್ಲೇಂಟ್ ಅನ್ನ ಕೊಡಕ್ಕೆ ಮುಂದಾಗಿದ್ದಾರೆ, ಅದರಲ್ಲೂ ಕೂಡ ಭವಾನಿ ಅವರ ಹೆಸರು ಇದೆ ಅನ್ನೋದು ಕೂಡ ಪ್ರಸ್ತಾಪ ಆಗಿದೆ ಅಂತ. ಹೀಗಾಗಿ ಸಂಬಂಧಪಟ್ಟಂತೆ ಬಹುಶಃ ಅವ್ರನ್ನೂ ಕೂಡ ವಿಚಾರಣೆ ಮಾಡುವಂಥದ್ದು ಸಾಧ್ಯತೆ ಇದೆ. ಈಗ ಇನ್ನು ಉಳಿದಂತೆ ಪ್ರಜ್ವಲ್ ವಿಚಾರಕ್ಕೆ ಬಂತಂದ್ರೆ, ಇಲ್ಲಿವರೆಗೂ ಕೂಡ ನಿನ್ನೆ ಕೂಡ ಬರ್ತಾರೆ ಅನ್ನೋ ಒಂದು ದಟ್ಟವಾದ ಮಾಹಿತಿ ಇತ್ತು, ಮಧ್ಯಾಹ್ನ ಬರ್ತಾರೆ ಅವರು ಅನ್ನೋದು. ಆದರೆ ಈಗ ಸಿಕ್ಕಿರುವಂಥ ಒಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ ಅವರು ಸದ್ಯಕ್ಕೆ ಇಲ್ಲಿಗೆ ಬರುವಂಥ ಸಾಧ್ಯತೆಗಳು ಕಮ್ಮಿ ಅಂತಾನೆ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೇಲೆ ಕಂಪ್ಲೇಂಟ್ಗಳು ಕೂಡ ಅತ್ಯಾಚಾರ ಪ್ರಕರಣ ಕಂಪ್ಲೇಂಟ್ ಆಗಿರ್ಬೋದು, ಈಗ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಒಂದು ಲುಕ್ಔಟ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಬ್ಲೂ ಕಾರ್ನರ್ ನೋಟಿಸ್ ಅನ್ನು CBIಗೆ ಕಳಿಸಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ CBI ಇಂಟರ್ಪೋಲ್ಗೆ ಕಳಿಸಿ ಎಲ್ಲೆಲ್ಲಿ ಈ ಒಂದು ಅವರ ಪಾಸ್ಪೋರ್ಟ್ ಯಾವ ದೇಶದಿಂದ ಇಲ್ಲಿ ಸ್ಟ್ಯಾಂಪ್ ಆಗ್ತಾ ಇದೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ರೆ ಐಡೆಂಟಿಫೈ ಆಗುತ್ತೆ, ಅದು ಒಂದು ಮಾಹಿತಿ ತಿಳ್ಕೊಳ್ಳೋಕೆ. ಯಾಕೆಂತಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂತಂದ್ರೆ ಈ ಒಂದು ನೋಟಿಸ್ ಅನ್ನ ಜಾರಿ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಅಂದ್ರೆ ಅಕ್ಯೂಸ್ಡ್ ಏನಿದಾನೆ ಈಗ ಪ್ರಜ್ವಲ್ ರೇವಣ್ಣ ಯಾವ ಲೊಕೇಶನ್ ಇಲ್ಲ, ಯಾವ ದೇಶದಲ್ಲಿದ್ದಾರೆ ಅನ್ನೋ ಒಂದು ಐಡೆಂಟಿಫೈ ಆಗುತ್ತೆ. ನಂತರ ಅವ್ರ ಮೇಲೆ ಚಾರ್ಜಸ್ ಏನಾರ ಫ್ರೇಮ್ ಆಗಿ ಆತ ಅಲ್ಲಿವರೆಗೂ ಕೂಡ ಬರಲಿಲ್ಲ, ಚಾರ್ಜ್ ಶೀಟಲ್ಲಿ ಚಾರ್ಜಸ್ ಫ್ರೇಮ್ ಮಾಡಿದಾಗ ನಂತರ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಅಂದರೆ ಈಗ ಈತ ವಾಂಟೆಡ್ ಇದ್ದಾನೆ, ನಮಗೆ ಬೇಕು, ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತ. ಈಗ ಸದ್ಯಕ್ಕೆ ಬ್ಲೂ ಕಾರ್ನರ್ ನೋಟಿಸನ್ನು SIT ಅಧಿಕಾರಿಗಳು CBI ಕೊಟ್ಟಿದೆ. CBI ಇಂಟರ್ಪೋಲ್ ಮೂಲಕ ಈಗಾಗಲೇ ಎಲ್ಲಿ ಆತನ ಪಾಸ್ಪೋರ್ಟ್ ಲಾಸ್ಟ್ಗೆ ಎಂಡ್ ಆಗಿತ್ತು, ಅಂದರೆ ಈಗ ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿದ್ದಾರೆ, ಜರ್ಮನಿಯಲ್ಲಿ ಅಲ್ಲಿಯೇ ಎಂಡ್ ಆಗಿದೆ, ನಂತರ ಅಲ್ಲಿಂದ ಬೇರೆ ಯಾವುದೋ ಕಂಟ್ರಿಗೆ ಮತ್ತೆ ಹೋಗಿದ್ರೆ ಪಾಸ್ಪೋರ್ಟ್ ಕೊಡಲೇಬೇಕಾಗುತ್ತೆ, ಅಲ್ಲಿ ಎಲ್ಲಿ ಸ್ಟ್ಯಾಂಪ್ ಅಂದರೆ ಅಲ್ಲಿ ಚೆಕ್ ಇನ್ ಆಗಿದ್ದಾರೆ ಅನ್ನೋ ಒಂದು ವಿಚಾರವೂ ಕೂಡ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಈಗ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ವಾಪಸ್ ಅಂದ್ರೆ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಸದ್ಯಕ್ಕೆ ಕಮ್ಮಿ ಅಂತಾನೆ ಹೇಳ್ತಾ ಇದೆ. ಇನ್ನೊಂದು ಕಡೆ ರೇವಣ್ಣ ಅವರ ವಿಚಾರಣೆ ಈಗಾಗಲೇ 4 ದಿನ ಕಸ್ಟಡಿ ತಗೊಂಡಿದ್ದಾರೆ. ಇನ್ನೂ ಮತ್ತೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಹೆಲ್ಪ್ ಲೈನ್ ಕೂಡ ಓಪನ್ ಮಾಡಿದ್ದಾರೆ. ಯಾರ ವಿಕ್ಟಿಮ್ಸ್ಗಳು ಅವರ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಶೇರ್ ಮಾಡಿದ್ರೆ ಮಾಡಬಹುದು ಅನ್ನೋದು ಹೇಳಿದ್ದಾರೆ. ಮತ್ತೊಂದು ಅವರು ಪ್ರೆಸ್ ನೋಟ್ ಅನ್ನು ಹೇಳಿದ್ದಾರೆ, ಯಾರೇ ರೀತಿ ಇದರಲ್ಲಿ ವಾಟ್ಸಪ್ ಅಲ್ಲಿ ಅಂದರೆ ಈ ವಿಡಿಯೋಸ್ಗಳು ಏನು ಹೊರಗಡೆ ಬಂದಿದೆ ಮತ್ತೆ ಶೇರ್ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆಗೆ ಅರ್ಹರು ಅನ್ನೋ ಒಂದು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಓಕೆ ಕಿರಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬ್ರಾಟ್ ಯು ಬೈ ವಿಗಾರ್, ಕೋ ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.